ಮಂಡಿ ನೋವು ಅಂದ್ರೆ ಏನು? ಮೊದಲನೇ ಪ್ರಶ್ನೆ ಆದಾಗ ಆ ಮಂಡಿ ಲೇಟ್ ಆದಾಗ ಅಲ್ಲಿ ಲಿಗ್ಮೆಂಟ್ ಟೇರ್ ಆಗೋ ಸಾಧ್ಯತೆಗಳಿರುತ್ತೆ. ಈಗ ಮಂಡಿಯಲ್ಲಿ ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಾಗೋದು ಹೇಗೆ? ಇನ್ನು ವಾಕ್ ಮಾಡಬೇಕಾದಾಗ ಮಂಡಿಯಲ್ಲಿ ಸೌಂಡ್ ಬರುವಂಥದ್ದು, ಕಟ್ 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 ಅಂತ ಸೌಂಡ್ ಬರುತ್ತೆ. ಡೆಫಿನೆಟ್ ಆಗಿ ಆಕ್ಯುಪಂಕ್ಚರ್ ಅಲ್ಲಿ ಮಂಡಿ ನೋವು ಸರಿ ಹೋಗುತ್ತೆ. ನಮಸ್ತೆ, ಎಲ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಆದ ಭದ್ರಂ ನೇಚರ್ಸ್ ಕ್ಲಿನಿಕ್ ಎಲ್ರು ಯಾವಾಗಲೂ ಈ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಇವತ್ತಿನ ದಿನ ನಾನು ಮಾತಾಡ್ತಾ ಇರೋವಂಥದ್ದು ಮಂಡಿ ನೋವು ಬಗ್ಗೆ. ಸೊ ಮಂಡಿ ನೋವು ಬಗ್ಗೆ ಎಲ್ಲರಿಗೂ ಸಹ ಹಲವಾರು ಪ್ರಶ್ನೆಗಳಿದೆ, ಹೇಗೆ ಏನು ಸರಿ ಹೋಗುತ್ತಾ ಏನು ಎತ್ತ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಇವತ್ತು ಮಾತಾಡ್ತೀನಿ. ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಂಡಿ ನೋವು ಅಂದ್ರೆ ಏನು? ಮೊದಲನೇ ಪ್ರಶ್ನೆ. ಇಲ್ಲಿ ಮಂಡಿ ನೋವು ಅಂತ ಬರ್ತಿದ್ದಂಗೆ ಮೆಡಿಕಲ್ ಟರ್ಮ್ ಅಲ್ಲಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಲಿಗ್ಮೆಂಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ, ಲಿಗ್ಮೆಂಟ್ ಟೇರ್ ಆಗಿದ್ರೆ ಈ ಮಂಡಿ ನೋವು ಕಾಣಿಸ್ಕೊಳ್ಳುವಂಥದ್ದಾಗುತ್ತೆ. ಏನಿದೆ ಲಿಗ್ಮೆಂಟ್ ಟೇರ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಆಟ ಆಡ್ತಾ ಇರ್ಬೇಕಾದ್ರೆ ಬಿದ್ದಾಗ ಆ ಮಂಡಿ ಲೇಟ್ ಆದಾಗ ಅಲ್ಲಿ ಲಿಗ್ಮೆಂಟ್ ಟೇರ್ ಆಗೋ ಸಾಧ್ಯತೆಗಳಿರುತ್ತೆ. ಸಡನ್ ಆಗಿ ಏನಾದ್ರು ಟ್ವಿಸ್ಟ್ ಮಾಡ್ಕೊಂಡಾಗ ಲಿಗ್ಮೆಂಟ್ ಟೇರ್ ಆಗೋ ಸಾಧ್ಯತೆಗಳಿರ್ತವೆ. ಅದಾದ್ಮೇಲೆ ಮೆಟ್ಲು ಹತ್ಬೇಕಾದಾಗ, ಮೆಟ್ಲು ಇಳಿಬೇಕಾದಾಗ ಏನಾದ್ರು ಉಳುಕಿದಾಗ ಆಗ ಮಂಡಿಯಲ್ಲಿ ಲಿಗ್ಮೆಂಟ್ ಟೇರ್ ಆಗೋ ಸಾಧ್ಯತೆಗಳಿರುತ್ತೆ. ಆ ರೀತಿ ಲಿಗ್ಮೆಂಟ್ ಅಲ್ಲಿ ಏನಾದ್ರು ಟೇರ್ ಆದಾಗ ಸಹ ಮಂಡಿ ನೋವು ಬರುವಂತದ್ದಾಗುತ್ತೆ. ಇದು ನಾವು ಮೆಡಿಕಲ್ ಟೈಮ್ ಅಲ್ಲಿ ಹೇಳುವಂಥದ್ದು. ಅದಾದ್ಮೇಲೆ ಎರಡನೇದೇನು ಅಂತ ಹೇಳಿದ್ರೆ ಬ್ರೂಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಮಂಡಿ ಬಿದ್ದು ಮಂಡಿಗೆ ಏಟ್ ಆಗಿರುವಂಥದ್ದು, ಒಳಗಡೆ ಗಾಯ ಆಗಿರುವಂಥದ್ದು, ಈ ರೀತಿಯಾದವರು ಸಹ ಮಂಡಿ ನೋವು ಕಾಣಿಸ್ಕೊಳ್ಳುವಂಥದ್ದಾಗುತ್ತೆ. ಆಮೇಲೆ ಇನ್ನು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಆರ್ಥರೈಟಿಸ್ ಏನಾರು ಆಗಿದ್ದ ಪಕ್ಷದಲ್ಲಿ ಆಗಲೂ ಸಹ ಈ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಅಂದ್ರೆ ಈಗಿನ ಒಂದು ಮೆಡಿಕಲ್ ಇದರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಹಲವಾರು ಕಾರಣಗಳಿಂದ ಮಂಡಿ ನೋವು ಬರುತ್ತೆ ಅಂತ ಹೇಳ್ತೀವಿ ನಾವು. ಈಗ ಮಂಡಿಯಲ್ಲಿ ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಾಗೋದು ಹೇಗೆ? ನಾರ್ಮಲ್ ಆಗಿ ನಮಗೆ ಮಂಡಿ ನೋವು ಬಂತು ಅಂತ ಹೇಳಿದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ಮಂಡಿಯಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ. ಇನಿಷಿಯಲ್ ಆಗಿ ನೋವು ಬಂದು ಒಂದೆರಡು ದಿನ ಕೊಟ್ಟೋಗುತ್ತೆ ಅಂತ ಹೇಳಿದ್ರೆ ಆಗೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳುವಂಥದ್ದಿಲ್ಲ. ಏನೋ ಒಂದು ಸ್ಟ್ರೈನ್ ಆಗಿರುತ್ತೆ ಅಥವಾ ಯಾವುದೋ ಒಂದು ಹಲವಾರು ಕಾರಣಗಳಿಂದ ಅದು ಕಾಣಿಸ್ಕೊಂಡಿರುತ್ತೆ ಅಷ್ಟೇ. ಬಟ್ ಅದು ಹಾಗೆ ಬರುತ್ತೆ, ಮತ್ತೆ 2 ದಿನದಲ್ಲಿ ಹೊರಟೋಗುತ್ತೆ. ಅದು ಏನಾದ್ರು ಕಾನ್ಸ್ಟೆಂಟ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಪೇನ್ ಅನ್ನುವಂಥದ್ದು, ಆಗ ಆ ಮಂಡಿಯಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಸಮಟೈಮ್ಸ್ ಮಂಡಿಯಲ್ಲಿ ಸ್ವೆಲ್ಲಿಂಗ್ ಆಗಿರುತ್ತೆ. ಸ್ವೆಲ್ಲಿಂಗ್ ಆದಾಗಲೂ ಸಹ ಮಂಡಿಯಲ್ಲಿ ಇನ್ಫ್ಲಮೇಷನ್ ಆಗಿದೆ, ಮಂಡಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಇನ್ನು ವಾಕ್ ಮಾಡಬೇಕಾದಾಗ ಮಂಡಿಯಲ್ಲಿ ಸೌಂಡ್ ಬರುವಂಥದ್ದು, ಕಟ್ 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 ಅಂತ ಸೌಂಡ್ ಬರುತ್ತೆ. ಆ ಟೈಮಲ್ಲೂ ಸಹ ಮಂಡಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಕೆಲವರಿಗೆ ಇದನ್ನೇನು ಸ್ಟೆಪ್ಸ್ ನ ಹತ್ತೋದಕ್ಕಾಗೋದಿಲ್ಲ, ಮಂಡಿ ನೋವು ಬರುತ್ತೆ. ಕೆಲವರು ಸ್ಟೆಪ್ಸ್ ನ ಆರಾಮಾಗಿ ಹತ್ತುತ್ತಾರೆ, ಬಟ್ ಸ್ಟೆಪ್ಸ್ ನ ಇಳಿಯೋದಕ್ಕಾಗೋದಿಲ್ಲ, ಮಂಡಿ ನೋವು ಆಗ್ತಾ ಇರುತ್ತೆ. ಸೊ ಇದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕು ಮಂಡಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಕೆಲವರು ಮಂಡಿ ಪಳಪಳ ಶೈನಿಂಗ್ ಉಳಿತಾ ಇರುತ್ತೆ. ಸೊ ಅವಾಗೂ ಸಹ ಅರ್ಥ ಅಲ್ಲಿ ಏನೋ ಇನ್ಫ್ಲಮೇಷನ್ ಆಗ್ತಿದೆ ಅಂತೇಳಿ. ಸ್ವೆಲ್ಲಿಂಗು ಮತ್ತೆ ಮಂಡಿ ಶೈನಿಂಗ್ ಇರುವಂಥದ್ದು ಮತ್ತೆ ರೆಡ್ನೆಸ್ ಅಂತ ಹೇಳ್ತೀವಿ, ಆ ರೀತಿ ಬಂದಾಗಲೂ ಸಹ ಮಂಡಿಯಲ್ಲಿ ಸಮಸ್ಯೆ ಆಗಿದೆ ಅಂತೇಳಿ. ಸೊ ಇವೇ ಒಂದು ಏನಂತ ಹೇಳ್ತೀರಾ ಸಿಂಪ್ಟಮ್ಸ್ ಅಥವಾ ಕೆಲವೊಂದು ನಾವು ಕಣ್ಣಲ್ಲಿ ಕಾಣುವಂತಹ ಒಂದು ಚೇಂಜಸ್ ಏನಿರುತ್ತೆ ಮಂಡಿ ಹತ್ರ ಆಗುವಂಥದ್ದು. ಸೊ ಇದನ್ನ ನೋಡಿದಾಗ ನಾವು ಅರ್ಥ ಮಾಡ್ಕೋಬೇಕು ಮಂಡಿಗೆ ಸಮಸ್ಯೆ ಆಗಿದೆ. ಕೆಲವರಿಗೆ ಚಪ್ಪಲಿಕ್ಕಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಮಂಡಿನ ಮಡ್ಚಕ್ ಆಗೋದಿಲ್ಲ. ಕೆಲವರು ಏನು ಅಂತ ಹೇಳಿದ್ರೆ ಮಂಡಿನ ಮಡ್ಚ್ತಾರೆ, ಮಂಡಿನ ಕಾಲ್ ಸ್ಟ್ರೆಚ್ ಮಾಡೋದಕ್ಕಾಗೋದಿಲ್ಲ, ನೋವು ಆಗ್ತಾ ಇರುತ್ತೆ. ಸೊ ಇದೆಲ್ಲ ಒಂದು ಕಾರಣಗಳಿಂದಲೂ ಸಹ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಮಂಡಿಯಲ್ಲಿ ಏನೋ ಸಮಸ್ಯೆ ಆಗಿದೆ. ಸೊ ಈ ಮಂಡಿ ಸಮಸ್ಯೆ ಆಗಿದೆಯಲ್ಲ, ಇದನ್ನ ನಾವು ಹ್ಯಾಕ್ ಸರಿ ಮಾಡ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ಆಕ್ಯುಪಂಕ್ಚರ್ ಪ್ರಕಾರವಾಗಿ ನಾವು ಮಂಡಿ ನೋವಿಗೆ ಕಾರಣ ಏನು ಅಂತ ಹುಡ್ಕೊಳ್ತಾ ಹೋಯ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಯಾರು ಓವರ್ weight ಇರ್ತಾರೆ, ಓವರ್ weight ಇದ್ದಾಗ ಅವರ ಒಂದು ಭಾರ ಮಂಡಿ ಮೇಲೆ ಜಾಸ್ತಿ ಬೀಳ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಮಂಡಿ ನೋವು ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಓವರ್ weight ಇದ್ದಾಗ. ಮತ್ತೆ ಎರಡನೇದೇನು ಅಂತ ಹೇಳಿದ್ರೆ, ಯಾರು ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಜಾಗ್ ಮಾಡುವಂಥದ್ದು, ಅಂದ್ರೆ ಜಾಗ್ ಮಾಡುವಂಥದ್ದು ಜಸ್ಟ್ 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಜಾಗ್ ಮಾಡಿದ್ರೆ ನನ್ನ ಪ್ರಕಾರ ಅಷ್ಟಾಗಿ ಏನು ತೊಂದರೆ ಮಾಡೋದಿಲ್ಲ. ಬಟ್ ಬೆಳೆ ಏನ್ ಮಾಡ್ತಾರೆ ಅಂತ ಹೇಳಿ ತುಂಬಾ ಜಾಗ್ ಮಾಡುವಂಥದ್ದು, ಅಂದ್ರೆ ಅರ್ಧ ಗಂಟೆ 1 ಅವರ್ ಎಲ್ಲ ಜಾಗ್ ಮಾಡುವಂಥದ್ದು, ಈ ತರದೆಲ್ಲ ಮಾಡ್ತಾರೆ. ಆ ರೀತಿ ಜಾಗ್ ಮಾಡೋರ್ಗು ಸಹ ಮಂಡಿಯಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಇರ್ತವೆ. ಅದಾದ್ಮೇಲೆ ಓವರ್ ಸ್ಟ್ರೈನ್ ಮಾಡ್ಕೊಳ್ಳುವಂಥದ್ದು, ಕೆಲವೊಂದು ಎಕ್ಸರ್ಸೈಸ್ ಮಾಡುವಂಥದ್ದು, ಅಥವಾ ಮನೆಯಲ್ಲಿ ಮೆಟ್ಲಿದ್ರೆ ಅಥವಾ ಆಫೀಸಲ್ಲಿ ಮೆಟ್ಲಿತ್ತು ಅಂತ ಹೇಳಿ ಮೆಟ್ಲು ಹತ್ತೋದಿರೋದು, ಅಂದ್ರೆ ದಿನಕ್ಕೆ 1 ಸತಿ ಅಥವಾ 2 ಸತಿ ಹತ್ತಿ ಮಾಡ್ತು ಅಂತೇಳಿ ಅಂತ ಸಮಸ್ಯೆ ಆಗೋದಿಲ್ಲ. ಬಟ್ ತುಂಬಾ ಸತಿ ಹತ್ತೋದು ಇಳಿಯೋದು ಮಾಡಿದಾಗಲೂ ಸಹ ಮಂಡಿಯಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಸೊ ಅದಾದ್ಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ವರ್ಕೌಟ್ಸ್ ಮಾಡ್ಬೇಕಾದಾಗ ಸಡನ್ ಆಗಿ ಮಂಡಿನ ಟ್ವಿಸ್ಟ್ ಮಾಡ್ಕೊಳ್ಳುವಂಥದ್ದು, ಮಂಡಿಗೆ ಸಂಬಂಧಪಟ್ಟಂತ ಎಕ್ಸರ್ಸೈಸ್ ಮಾಡಿದಾಗ ತುಂಬಾ ಸ್ಟ್ರೈನ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡುವಂಥದ್ದೆಲ್ಲ ಮಾಡಿದಾಗಲೂ ಸಹ
ಮಂಡಿಲಿ ಎಕ್ಸಸ್ ಸ್ಟ್ರೈನ್ ಆಗಿ ಅದರಿಂದಾಗಿ ಸಮಸ್ಯೆ ಬರುವಂತ ಸಾಧ್ಯತೆಗಳಿರ್ತವೆ. ದಿಸ್ ಟೈಮ್ ಅಂತ ನಾನು ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ ವಾಕಿಂಗ್ ಇಸ್ ದಿ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ತೀನಿ. ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸಸೈಸ್ ಮಾಡುವಂಥದ್ದು ಮಾಡಿದ್ರೆ ಸಾಕಾಗುತ್ತೆ. ಅದು ಬಿಟ್ಟು ಹೆಚ್ಚಿಗೆ ಎಕ್ಸಸೈಸ್ ಅವಶ್ಯಕತೆ ಇರಲ್ಲ. ಯಾರು ಆ ಒಂದು ಫೀಲ್ಡ್ ಅಲ್ಲೇ ಇರ್ತಾರೆ, ಅದನ್ನು ಪ್ರೊಫೆಷನ್ ಆಗಿ ತಗೊಂಡಿರ್ತಾರೆ, ಅವ್ರಿಗೆ ಆ ಟೆಕ್ನಿಕಲ್ ಆಗಿ ಹೇಗ್ ಮಾಡಬೇಕು, ಯಾವ ರೀತಿ ಮಂಡಿನ ಕಾಪಾಡ್ಕೋಬೇಕು ಇದೆಲ್ಲ ಗೊತ್ತಿರುತ್ತೆ. ಸೊ ಅದ್ರ ಪ್ರಕಾರ ಅವ್ರು ಮಾಡ್ತಿರ್ತಾರೆ. ಬಟ್ ನಾವು ಸರ್ವೇ ಸಾಮಾನ್ಯವಾಗಿ ಹೇಗಾದ್ರೂ ಅವರು ಎಕ್ಸಸೈಸ್ ಮಾಡೋದಕ್ಕೆ ಹೋದಾಗ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀವಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ತಿಳಿಯೋದೆಲ್ಲ ಮಂಡಿ ಕರಿವು ಹೋಗೋದು ಅಂದ್ರೆ ಅದಕ್ಕೆ ಏಜ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದ್ರೆ ವಯಸ್ಸಾಗ್ತಾ ಆ ಒಂದು ಮಂಡಿ ಅನ್ನೋದು ಕರ್ವ್ ಶೇಪ್ ತಗೊಳ್ತಾ ಹೋಗ್ತದೆ. ಅವಾಗಲೂ ಸಹ ಮಂಡಿ ಮೇಲೆ ಓವರ್ ಸ್ಟ್ರೆಸ್ ಆಗಿ ವಿಪರೀತ ಮಂಡಿನೇ ಬರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಮೆಡಿಕಲ್ ಕಾರಣ ಆಗಿರುತ್ತೆ ಅಂತ ಹೇಳಿದ್ರೆ ಆರ್ಥರೈಟಿಸ್ ಬಂದಿದ್ದಾಗ, ಓಸ್ಟಿಯೋ ಆರ್ಥರೈಟಿಸ್ ಆಗಿದಾಗ, ಆರ್ಥರೈಟಿಸ್ ಅಂತ ಹೇಳಿದ್ರೆ ಸಂಧಿವಾತ ಅಂತ ಹೇಳ್ತೀವಿ. ಅದರಿಂದಾಗಿ ಮಂಡಿಯಲ್ಲಿ ರೇ ಆಗ್ತಾ ಹೋಗ್ತದೆ. ಅದರಿಂದಾಗಿ ನಮಗೆ ನೋವು ಕಾಣಿಸ್ಕೊಳ್ಳುವಂತದ್ದಾಗತ್ತೆ. ಮಂಡಿ ಮಡ್ಚೋದಕ್ಕಾಗೋದಿಲ್ಲ, ಸ್ಟ್ರೆಚ್ ಮಾಡೋದಕ್ಕಾಗೋದಿಲ್ಲ, ವಿಪರೀತ ನೋವಿರುತ್ತೆ. ಇನ್ ಕೆಲವರಲ್ಲಿ ಓಸ್ಟಿಯೋ ಆರ್ಥರೈಟಿಸ್ ಆಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಆ ಒಂದು ಮೂಳೆ ಸ್ಟ್ರೆಂತ್ ಅನ್ನು ಕಳ್ಕೊಳ್ತಾ ಹೋಗುತ್ತೆ. ಅಂತ ಸಂದರ್ಭದಲ್ಲೂ ಸಹ ಮಂಡಿ ನೋವು ತುಂಬಾ ಕಾಣಿಸ್ಕೊಳ್ಳುವಂತದ್ದಾಗುತ್ತೆ. ಇನ್ನು ನಮ್ಮ ಆಕ್ಯುಪಂಕ್ಚರ್ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಯಾರೆಲ್ಲ ಗರ್ಭಕೋಶದ ಆಪರೇಷನ್ ಆಗಿರುತ್ತೆ, ಅಂದ್ರೆ ಗರ್ಭಕೋಶ ತೆಗೆದಿರ್ತಾರೆ, ಅವ್ರಿಗೂ ಸಹ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ. ಯಾರಿಗೆಲ್ಲ ಗಾಲ್ಬ್ಲಾಡರ್ ತೆಗೆದಿರ್ತಾರೆ ಅವ್ರಿಗೂ ಸಹ ಕಾಣಿಸ್ಕೊಳ್ಳುವಂತದ್ದಾಗುತ್ತೆ. ಮತ್ತು ಯಾರಿಗೆಲ್ಲ ಹಾರ್ಟ್ ಅಲ್ಲಿ ಸಮಸ್ಯೆಗಳಿರ್ತವೆ, ಸ್ಟೆಂಟ್ ಹಾಕಿರುವಂತದ್ದಾಗಿರ್ಬೋದು, ಅಥವಾ ಏನೋ ಒಂದು ಹಾರ್ಟ್ ಅಲ್ಲಿ ಸಮಸ್ಯೆಗಳಾಗಿರುತ್ತೆ, ಹಾರ್ಟ್ ವೀಕ್ ಇರುತ್ತೆ, ಅಂಥವ್ರಿಗೆ ಸಹ ಮಂಡಿ ನೋವು ಕಾಣಿಸ್ಕೊಳ್ಳುವಂತದ್ದಾಗುತ್ತೆ. ಮತ್ತೆ ಯಾರಿಗೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಹೆವಿ ಅಸಿಡಿಟಿ ಇರುತ್ತೆ, ಅಂಥವ್ರಿಗೂ ಸಹ ಈ ಮಂಡಿ ನೋವು ಕಾಣಿಸ್ಕೊಳ್ಳುವಂತದ್ದಾಗುತ್ತೆ. ಸೊ ನಮ್ಮ ಒಂದು ಆಕ್ಯುಪಂಕ್ಚರ್ ಪ್ರಕಾರವಾಗಿ ಹೋದಾಗ ನಾವು ಹಲವಾರು ಕಾರಣಗಳನ್ನ ನೋಡ್ತೀವಿ. ಏನಕ್ಕೆ ಈ ಒಂದು ಮಂಡಿ ನೋವು ಬಂದಿದೆ, ಇದಕ್ಕೆ ಕಾರಣ ಏನು, ಓವರ್ ಸ್ಟ್ರೆಸ್ ಆಗಿ ಬಂದಿದೆ, ಅಥವಾ ಯಾವ್ದು ಮೆಡಿಕಲ್ ಇಶ್ಯೂ ಇಂದ ಬಂದಿದೆಯಾ, ಏಜ್ ಫ್ಯಾಕ್ಟರ್ ಇಂದ ಬಂದಿದೆ, ಅಥವಾ ಓವರ್ ಏಟ್ ಇಂದ ಬಂದಿದೆ ಅಂತ ನೋಡ್ತೀವಿ. ಅದನ್ನು ನೋಡ್ಕೊಂಡು ಅದ್ರ ಪ್ರಕಾರವಾಗಿ ಅವರಿಗೆ ಸೊಲ್ಯೂಷನ್ ಅಥವಾ ರೆಮಿಡಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ನಮ್ಮ ಆಕ್ಯುಪಂಕ್ಚರ್ ಅಲ್ಲಿ ಈ ಒಂದು ಮಂಡಿ ನೋವಿಗೆ ವಂಡರ್ಫುಲ್ ಆಗಿ ರಿಸಲ್ಟ್ಸ್ ಬರುತ್ತೆ. ಡೆಫಿನೆಟ್ ಆಗಿ ಆಕ್ಯುಪಂಕ್ಚರ್ ಅಲ್ಲಿ ಮಂಡಿ ನೋವು ಸರಿ ಹೋಗುತ್ತೆ. ನಾನು ಆಗ್ಲೇ ಹೇಳಿದಂಗೆ ಮಂಡಿ ನೋವು ಬರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಕಾರಣವನ್ನು ನಾವು ಕಂಡುಹಿಡ್ಕೊಂಡು ಅದ್ರ ಪ್ರಕಾರವಾಗಿ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಡೆಫಿನೆಟ್ ಆಗಿ ಅವರ ಒಂದು ಏನು ಮಂಡಿ ನೋವು ಅನ್ನೋ ಸಮಸ್ಯೆ ಇದೆ ಅದರಿಂದ ಹೊರಗೆ ಬರ್ತಾರೆ. ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಆಕ್ಯುಪಂಕ್ಚರ್ ಇಸ್ ವಂಡರ್ಫುಲ್ ಟ್ರೀಟ್ಮೆಂಟ್ ಫಾರ್ ಪೇನ್ಸ್ ಅಂತ ಹೇಳ್ತೀವಿ. ಯಾವುದೇ ಥರದ ನೋವುಗಳಿರಲಿ, ಅದು ಮಂಡಿ ನೋವಾಗಿರಲಿ, ಬೆನ್ನು ನೋವು, ಸೊಂಟ ನೋವು, ತಲೆನೋವು, ಅನ್ನೋದಕ್ಕೆ ಆಕ್ಯುಪಂಕ್ಚರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂಡ್ ಮೋರ್ ಓವರ್ ಏನು ಅಂತ ಹೇಳಿದ್ರೆ ನಾವು ಆ ನೋವಿಗೆ ಕಾರಣ ಏನು ಅಂತ ತಿಳ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಅದನ್ನ ರೂಟ್ ಅಂದ್ರೆ ಬರೋ ಸಮೇತ ಕಿತ್ತಾಕ್ಬೋದು. ಆ ಒಂದು ಮಂಡಿ ನೋವು ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಎಷ್ಟೊಂದು ಜನ ಬರ್ತಾರೆ, ಕಾಲೆಲ್ಲ ಊದ್ಕೊಂಡಿರುತ್ತೆ, ರೆಡ್ನೆಸ್ ಇರುತ್ತೆ, ಅಂದ್ರೆ ಮಂಡಿನೂ ಮಚ್ಚಕ್ಕಾಗಲ್ಲ, ಮಂಡಿ ಊದ್ಕೊಂಡಿರುತ್ತೆ, ರೆಡ್ನೆಸ್ ಇರುತ್ತೆ, ಈ ತರದೆಲ್ಲ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ನೆಕ್ಸ್ಟ್ ಅಲ್ಲೇ ಬಂದು ಅವ್ರು ಸ್ವೆಲ್ಲಿಂಗ್ ಅಲ್ಲಿ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ, ರೆಡ್ನೆಸ್ ಹೋಗಿರುತ್ತೆ. ಆಮೇಲೆ ಪರವಾಗಿಲ್ಲ, ಮೊದಲು ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ವಾಕ್ ಮಾಡಕ್ಕ ಈಸಿ ಆಗ್ತಿದೆ, ಮಂಡಿ ನೋವು ಕಾಣಿಸ್ಕೊಳ್ತಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ನಾವು ಅರ್ಥ ಮಾಡ್ಕೋಬೇಕು ಆ ಮಂಡಿ ನೋವಿಗೆ ಕಾರಣ ಏನು ಅಂತ ಅರ್ಥ ಮಾಡ್ಕೋಬೇಕು. ಅದ್ರ ಪ್ರಕಾರವಾಗಿ ಅದನ್ನ ಪ್ರಾಬ್ಲಮ್ ಏನಾಗಿದೆ ಅದಕ್ಕೆ ತಕ್ಕಂತೆ ಪಾಯಿಂಟ್ಸ್ ಹಾಕ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳ್ದಂಗೆ ಯಾರಲ್ಲಿ ಹಾರ್ಟ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ದಾಗ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ನಾನೇನ್ ಹೇಳಿದ್ದೆ, ಅದ್ರ ಪ್ರಕಾರ ನಾವು ನಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇವ್ರಿಗೆ ಯಾವ ಒಂದು ಆರ್ಗನ್ ಎನರ್ಜಿ ವೇರಿಯೇಷನ್ಸ್ ಆಗ್ತಿದೆ ಅಂತ. ಅದು ಹಾರ್ಟ್ ಅಲ್ಲ ಅಥವಾ ಕಿಡ್ನಿ ಇಲ್ಲ ಏನಂತ ಗೊತ್ತಾಗುತ್ತೆ. ಅದ್ರ ಪ್ರಕಾರವಾಗಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಚಾನೆಲ್ಸ್ ಇರುತ್ತೆ, ಎನರ್ಜಿ ಕೊಡುವಂತ ಪ್ಯಾಥ್ವೇ ಇರುತ್ತೆ, ಅದನ್ನ ಐಡೆಂಟಿಫೈ ಮಾಡ್ಕೊಂಡು ಅಲ್ಲಿ ಎನರ್ಜಿನ ಬ್ಯಾಲೆನ್ಸ್ ಮಾಡ್ತೀವಿ. ಒಂದ್ಸತಿ ಅಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗ್ತಿದೆ, ಆ ಒಂದು ನೀಗೆ ಲೋಕಲಿ ಏನಾಗ್ಬೇಕು, ಕರೆಕ್ಷನ್ಸ್ ಆಗ್ಬೇಕು, ಆ ಸ್ವೆಲ್ಲಿಂಗ್ ಹೋಗೋದಕ್ಕೆ ಅಥವಾ ಪೇನ್ ಹೋಗೋದಕ್ಕೆ, ಆ ಕರೆಕ್ಷನ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅದ್ರ ರಿಸಲ್ಟ್ ಹೆಂಗ್ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ ಒಂದು ಸಮ್ ಸೆಷನ್ಸ್ ಆದ್ಮೇಲೆ ಅವರು ಕಂಪ್ಲೀಟ್ ಆಗಿ ನನಗೆ ಪೇನೇ ಇಲ್ಲ ಅಂತ ಹೇಳ್ತಾರೆ. ಸ್ವೆಲ್ಲಿಂಗ್ ಇರೋ ಸ್ವೆಲ್ಲಿಂಗ್ ಹೊಟ್ಟೋಗಿರುತ್ತೆ, ಆ ರೆಡ್ನೆಸ್ ಇದೆ ರೆಡ್ನೆಸ್ ಕ್ಲಿಯರ್ ಆಗಿರುತ್ತೆ. ಕೆಲವ್ರದೆಲ್ಲ ಮಂಡಿ ಸೋದಿದೆ, ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ನಮ್ ಟ್ರೀಟ್ಮೆಂಟ್ ನಾವು ಅವ್ರಿಗೆ ಏನ್ ಹೇಳ್ತೀವಿ, ಇಲ್ಲಿ ಬಂದಾಗ ಹೇಳ್ತಾರೆ ಈ ತರ ಆಪರೇಷನ್ ಮಾಡಬೇಕು ಅಂತ ಹೇಳಿದಾರೆ ಅಂತ. ನಾವು ಅವ್ರಿಗೆ ಹೇಳೋದು ಇಷ್ಟೇನೆ, ಹೆಂಗಿರೋ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ನಮ್ ಟ್ರೀಟ್ಮೆಂಟ್ ಒಂದ್ ತಿಂಗಳು ತಗೊಳ್ಳಿ. ತಗೊಂಡಾದ್ಮೇಲೆ ಸಹ ನಿಮ್ಗೆ ಏನಾದ್ರು ಏನು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ನೀವು ಯು ಕ್ಯಾನ್ ಟೇಕ್ ದ ಆಪ್ಷನ್. ಅಕಸ್ಮಾತ್ ಇದೆಲ್ಲ ಸರಿ ಹೋಯ್ತು ಅಂತ ಹೇಳಿದ್ರೆ ಆಪರೇಷನ್ ಅವಶ್ಯಕತೆ ಬರೋದಿಲ್ವಲ್ಲ ಅಂತ ಹೇಳ್ತೀವಿ. ಸರಿ ಅಂತ ಹೇಳ್ತಾರೆ, ತಗೊಂಡಾದ್ಮೇಲೆ ಆಪರೇಷನ್ ಅವರು ಅವಾಯ್ಡ್ ಮಾಡ್ತಾರೆ. ನಮ್ಮ ಒಂದು ಟ್ರೀಟ್ಮೆಂಟ್ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಹೋಗ್ಬಿಟ್ಟು ಅದಕ್ಕೆ ತಕ್ಕಂತೆ ಸ್ಕ್ಯಾನ್ ಎಲ್ಲ ಮಾಡಿಸಿದಾಗ ಆ ಮಂಡಿಲಿ ಏನ್ ಸಮಸ್ಯೆ ಮೊದಲು ಏನು ಡಿಟೆಕ್ಟ್ ಆಗಿತ್ತು ಅದೆಲ್ಲ ಕ್ಲಿಯರ್ ಆಗಿರುತ್ತೆ. ಸೊ ಹಾಗೆ ಅವರು ನಾರ್ಮಲ್ ಆಗಿ ಈ ಒಂದು ಮಂಡಿ ನೋವಿಂದ ಹೊರ ಬರುವಂತದ್ದಾಗುತ್ತೆ. ಸೊ ಡೆಫಿನೆಟ್ ಆಗಿ ನಾನು ನಿಮ್ಗೆ ಎಲ್ಲರೂ ಅಶ್ಯೂರೆನ್ಸ್ ಕೊಡೋದೇನು ಅಂತ ಹೇಳಿದ್ರೆ ಆಕ್ಯುಪಂಕ್ಚರ್ ಅಲ್ಲಿ 100% ನಾವು ಈ ಮಂಡಿ ನೋವು ಅನ್ನುವಂಥದ್ದನ್ನ ಕ್ಯೂರ್ ಮಾಡ್ಬೋದು ಅಂತ ಹೇಳ್ತೀನಿ. ಇಷ್ಟೊತ್ತರೆಗೂ ನಮ್ಮ ವಿಡಿಯೋ ನೋಡಿದ್ರಿ. ಈ ಮಂಡಿ ನೋವು ಬಗ್ಗೆ ನನಗೆ ಗೊತ್ತಿರುವಂತಹ ಏನು ಕೆಲವೊಂದು ಇನ್ಫಾರ್ಮೇಶನ್ಸ್ ಏನ್ ಗೊತ್ತಿದೆ ಅದನ್ನೆಲ್ಲ ನಿಮ್ಗೆ ತಿಳಿಸಿದ್ದೀನಿ. ನಿಮಗೆ ಈ ಒಂದು ಮಂಡಿ ನೋವು ಸಮಸ್ಯೆ ಕಾಡ್ತಾ ಇದೆ, ನಿಮ್ಗಾಗಿರ್ಲಿ ಅಥವಾ ನಿಮ್ಮ ಹತ್ತಿರದವ್ರಿಗಾಗಿರ್ಲಿ ಕಾಡ್ತಾ ಇದೆ ಅಂತ ಹೇಳಿದ್ರೆ
ಒಂದು ಆಪ್ಷನ್ ಆಗಿ ಒಂದು ಆಕ್ಯುಪಂಚರ್ ಟ್ರೀಟ್ಮೆಂಟ್ ಟ್ರೈ ಮಾಡಿ. ಮನೆಯಲ್ಲೇ ಬಂದು ಟ್ರೈ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ. ಎಲ್ಲೇ ಆಗಿರಲಿ ಪ್ರೊಫೆಷನಲ್ ಆಗಿ ಕರೆಕ್ಟ್ ಆಗಿ ಆಕ್ಯುಪಂಚರ್ ಟ್ರೀಟ್ಮೆಂಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟು ಒಂದು ಟ್ರೈ ಕೊಡಿ. ಡೆಫಿನೆಟ್ ಆಗಿ ಆಕ್ಯುಪಂಚರ್ ಇಂದ ಈ ಮಂಡಿ ನೋವನ್ನು ಆರಾಮಾಗಿ ಸರಿ ಮಾಡಬಹುದು. ಅದು ವಾಟ್ ಎವರ್ ದಿ ಕಂಡೀಷನ್ ಇಟ್ ಮೇ ಬಿ, ಸರಿ ಮಾಡೋದಕ್ಕೆ ಸಾಧ್ಯತೆಗಳು 190% ಇರುತ್ತೆ. ಸೊ ಹಾಗಾಗಿ ಆಕ್ಯುಪಂಚರ್ ಒಂದು ಟ್ರೈ ಕೊಡಿ ಅಂತ ಹೇಳ್ತೀನಿ. ಮತ್ತೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. 4 ಜನಕ್ಕೆ ಈ ಒಂದು ವಿಡಿಯೋದ ಬಗ್ಗೆ ಮಾಹಿತಿ ಕೊಡಿ. ಧನ್ಯವಾದಗಳು.